ನನ್ನ ಗಂಡ ಇಷ್ಟೊತ್ತಿಗಾಗಲೇ ನೀ ಮನೆಗೆ ಬರಬೇಕಿತ್ತೆ. ಈ ಕಳ್ಳನ ಮಗ ಎಲ್ಲಿ ಹೋದ ಇನ್ನು ನನಗೆ ಬಂದಿಲ್ವಲ್ಲ. ರಾತ್ರಿ ಎಲ್ಲ ಯಾವ್ದನ್ನ ದೇವಸ್ಥಾನ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟವನ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ಎಲ್ಲಿ ಹೋಗಿರ್ತಾನೆ? ಇನ್ನು ಅವ್ರ ಮನೆಗಂತೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಏಕೆ ಹೇಳು, ಅವ್ರ ಅಮ್ಮ ಬಿಟ್ಕೊಳ್ಳೋದು ಇಲ್ಲ. ಇವನು ಹೋಗಿ ಬಾಯಿ ಬಡ್ಕೊಂಡು ಹೋದ್ರೂ ಅವ್ರ ಅಮ್ಮ ಬಿಟ್ಕೊಳ್ಳೋದಿಲ್ಲ. ಅದೆಲ್ಲ ಗೊತ್ತಿರ ಇಸ್ಯ ನೀನು ಬಿಟ್ಕೊಳ್ಳೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಹೆಂಗೆ ಹೋದ ಅಂತ ನೀನೇ ಗೊತ್ತಾಯ್ತಿಲ್ವಲ್ಲ. ಹೆಂಗೆ ಹೋದ, ಏನಾಯಿತು? ಥು, ಫೋನ್ ಮಾಡೋಣ ಅಂದರೆ ನನಗೆ ಬೇಜಾರಾಯ್ತದೆ. ಫೋನ್ ಗೀನ್ ಮಾಡೋಕ್ಕೆಲ್ಲ ಅಂದರೆ ನನಗಂತೂ ಇಷ್ಟ ಆಯ್ತಿಲ್ಲ ಕಣಪ್ಪ. ನನಗಂತೂ ಫೋನ್ ಮಾಡೋಕ್ಕೆ ಮತ್ತು ಏನು ಮಾಡೋದು? ಈಗ ಯಾರನ್ನ ಹುಡ್ಕ ಕಳಿಸ್ಬೇಕು. ನಮ್ಮ ಅಮ್ಮಂಗೆ ಹೇಳಿದ್ರೆ ನಮ್ಮಮ್ಮ ಕೇಳೋದೇ ಇಲ್ಲ. ನನ್ನ ಗಂಡನ ವಾಪಸ್ ಕರೆಸ್ಕೊಂಡ್ಲೇಬೇಕು. ಎಲ್ಲಿ ಬಿದ್ದವನೋ ಏನು ಕತೆಯೋ, ನನ್ನ ಜೀವನದ ಪ್ರಶ್ನೆ ಬೇರೆ. ಲೇ ಮಗಳೇ, ಬಾಯ್ ಎಮ್ಮೆ ಹಿಡ್ಕೊಂಡು ಇಬ್ರು ಪ್ರಚಾರಕ್ಕೆ ಹೋಗ್ಬಿಟ್ಟು ಬರೋಣ. ಅಮ್ಮ, ಇಲ್ಲಿ ನಿನ್ನ ಮಗಳಿಗೆ ಕಷ್ಟ ಅನುಭವಿಸ್ತಾಳೆ. ನಂದವ್ರು ದೂರ ಬಾಗ್ಲಾಗೈತೆ. ನನ್ನ ಜೀವನ ನೋಡಿದ್ರೆ, ಈ ಅಮ್ಮ ನೋಡಿದ್ರೆ ಇರಮ್ಮಿ ಅದು ಮಾಡೋಣ, ಇರಮ್ಮಿ ಇದು ಮಾಡೋಣ ಅಂತ ಹೇಳ್ತಾ ಇದ್ದೀಗ ನೀನು. ನಿಂಗೇನು ತಲೆಗೆಲ್ಲ ಕೆಟ್ಬಿಟ್ಟೈತೇನಮ್ಮ? ನನ್ನ ಗಂಡ ಎಲ್ಲೋಗವನ ಏನು ಕತೆಯೋ ನನಗೆ ಗೊತ್ತಿಲ್ಲ. ಅಲ್ಲಿ ಇನ್ನೂ ಬಂದಿಲ್ಲ. ನಿಂಗೆ ಎಲೆಕ್ಷನ್ ಚಿಂತೆ. ಲೇ, ನಿನ್ನ ಗಂಡ ಇವತ್ತು ಹೋದ್ರೆ ನಾಳೆಗೆ ಬತ್ತಾನೆ. ಆದರೆ ನಾನು ಎಲೆಕ್ಷನ್ನಿಕ್ಕಿಂತ ಮಿಸ್ ಮಾಡ್ಕೊಂಡೆ ಅಂತಂದರೆ ತಿರುಗಿ ನಾನು 5 ವರ್ಷ ನಾನು ಮತ್ತೆ ಇದು ಮಾಡೋಕ್ಕಾಗಕ್ಕಿಲ್ಲ. ನನ್ನ ಕಷ್ಟ ನನಗೆ ಗೊತ್ತು ನೋಡಮ್ಮಿ. ಇವಾಗ ಬಂದಿರೋದನ್ನ ನಾನಂತೂ ಉಪಯೋಗಿಸ್ಕೋಬೇಕು ಅಷ್ಟೇನೆ. ಏನಮ್ಮ ನೀನು ಉಪಯೋಗಿಸ್ಕೊಳ್ಳೋದು? ಅಯ್ಯೋ, ನನ್ನ ಗಂಡ ಎಲ್ಲೋಗೋನು ಫಸ್ಟ್ ಹುಡುಕ್ಬೇಕಣಮ್ಮ. ಅಮ್ಮ, ಮದುವೆ ಮಾಡ್ಕೊಂಡಿದ್ದೀನಿ. ತಿರ್ಗಾ ಎತ್ತರಗಿತ್ತನ ಒಂಟಿಗೆಂಟು ಹೋದ್ರೆ ನಾನೇನು ಮಾಡಲಿ ಹೇಳು? ನನ್ನ ಜೀವನ ಎಲ್ಲ ಹಾಳಾಗೋಕಿಲ್ವಾ? ನೀನು ಸುಮ್ಕಿರು. ನೀನು ಎಲೆಕ್ಷನ್ ಪ್ರಚಾರವನ್ನು ನಿಧಾನಕ್ಕೆ ಮಾಡ್ಕೊಳ್ಳಿವಂತೆ. ನನಗೆ ಯಾಕೋ ನನ್ನ ಎಲೆಕ್ಷನ್ ಜೀವನ ಉಳುಗಾಲ ಇಲ್ಲ ಅಂತ ಅನ್ನಿಸ್ತೈತೆ. ನೀನೇನೆ ಪ್ರಚಾರಕ್ಕೆ ಬರೋದು? ನಾನೇ ಪ್ರಚಾರಕ್ಕೆ ಹೋಗ್ತೀನಿ ಬಿಡು. ನಾನೇ ಪ್ರಚಾರಕ್ಕೆ ಹೋಗ್ಬಿಟ್ಟು ಪ್ರಚಾರ ಮಾಡ್ಕೊತೀನಿ. ನಮ್ಮ ಮನೆಗೆ ಇರೋರೆಲ್ಲ ಹಿಂಗೇನೆ ಆಗೋಗ್ಬಿಟ್ಟವ್ರಿ. ನನ್ನ ಮಗ ನೋಡ್ರೆ ಇನ್ನು ಎಲೆಕ್ಷನ್ ಸಂಸ್ಥೆಗೆ ನಾನು ಬರೋದೇ ಇಲ್ಲ ಅಂತ ಕೈ ಮುಗಿದು ಹೊಂಟೋದ. ಬಾರ್ಲಾ ಅಂದ್ರೂ ಬರೋಕ್ಕಿಲ್ಲ. ನೀನನ್ನ ಬೊತ್ತಿಗ ಅಂತಾರೆ, ನೀನೂ ಇಲ್ಲ. ಯಾರನ್ನ 4 ಜನ ದುಡ್ಡು ಕೊಟ್ಬಿಟ್ಟು ಕರ್ಕೊಂಡೋಗಿ ಎಲೆಕ್ಷನ್ ಪ್ರಚಾರ ಮಾಡ್ತೀನಿ. ಅತ್ತೆ, ನಾನು ಬರ್ಲಾ ಅತ್ತೆ ಎಲೆಕ್ಷನ್ ಪ್ರಚಾರಕ್ಕೆ? ನಿಮ್ಮ ಒಳಿಯ ಇನ್ನು ಎಲ್ಲಿ ಬರ್ತಾನೆ ಎಲೆಕ್ಷನ್ ಪ್ರಚಾರಕ್ಕೆ? ನಾನೇ ಬರ್ಬೇಕಷ್ಟೇನಿಯ. ಅಮ್ಮ ತಾಯಿ, ಊರವರೆಲ್ಲನೂ ನೀನು ಬಂದ್ಬಿಟ್ಟು ಏನನ್ನ ಕೇಳ್ಬಿಟ್ರೆ ಓಟ್ ಹಾಕ್ರಿ ಅಂತ ಹೇಳ್ಬಿಟ್ಟು ಹಾಕರೂ ಹಾಕಂಗಿಲ್ಲ. ಹಂಗೆ ಕೇಳ್ತೀಯ ನೀನಂತೂ. ನನ್ನ ಗಂಡ ಯಾಕೆ ಬರೋಕ್ಕಿಲ್ಲ ಅಂತ ಹೇಳ್ತೀಯ? ನನ್ನ ಗಂಡಂಗೆ ಏನು ಬಂದೈತೆ ದೊಡ್ಡ ರೋಗ? ನನ್ನ ಗಂಡ ಬಂದೇ ಬರ್ತಾನೆ. ಅಯ್ಯೋ, ನಿನ್ನ ಗಂಡ ಆಗ್ಲೇನಿಯ ಮೊದಲನೇ ಹೆಂಡ್ತಿ ಮನೆ ಸೇರಾಯ್ತು. ರಾಧಾಕ್ಕನ ಜೊತೆ ಖುಷಿಯಾಗವನೆ. ಇನ್ನ ನಿನ್ನ ಜೊತೆಗೆ ಬಂದ್ಬಿಟ್ಟು ನಿನ್ನ ಜೊತೆ ಯಾಕೆ ಓಡಾಡ್ತಾನೆ? ಏನೋ ನನ್ನ ಗಂಡ ಆ ರಾಧನ್ ಜೊತೆ ಹೋದ್ನಾ? ಇದು ಸಾಧ್ಯನೇ ಇಲ್ಲ. ನನ್ನ ಗಂಡ ಹೆಂಗೆ ರಾಧನ್ ಜೊತೆ ಹೋಗಕ್ಕೆ ಸಾಧ್ಯ? ಅಯ್ಯಯ್ಯಯ್ಯೋ, ಇಲ್ಲ, ನನ್ನ ಗಂಡ ಅಂತೂ ಹಂಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ, ಎಲ್ಲ ಸುಳ್ಳು ಹೇಳ್ತಾವಳು ಇವಳು. ನನಗೆ ಸುಳ್ಳು ಹೇಳೇನಾದ್ರೂ ನಿಮ್ಮ ಹತ್ರ ಬಾಸಕ್ಕಬೇಕಾ? ಇರೋದನ್ನ ಇದ್ದಂಗೆ ಹೇಳ್ದೆ. ದಾರಿನಾಗ ಪೊದ್ದಕ್ಕ ಸಿಕ್ಕಿತ್ತು. ಪೊದ್ದಕ್ಕ ಹೇಳ್ತು, ರಾಧಾ ಗಂಡ ಮನೆಗೆ ಬಂದವನೇ ಶ್ಯಾಮ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಹೌದಾ ಅಂತ ಅನ್ಕೊಂಡು ಸುಮ್ಕೇನೆ ಬಂದೆ. ಏನನ್ನ ಜಗಳ ಆಗೈತಾ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಈಗ ನೋಡಿದ್ರೆ ಚೆನ್ನಾಗಿ ಅರ್ಥ ಆಗ್ತೈತೆ. ಹೆಂಗೋ ನೇತ್ರಿಗೆ ಗಂಡ ನೀಟಾಗಿ ಕೈ ಕೊಟ್ಬಿಟ್ಟ ಅಂತ ಹೇಳ್ಬಿಟ್ಟು. ನೇತ್ರ, ನೀನು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ. ಎಷ್ಟೊಂದು ಬೇಜಾರಾಗ್ತಾಯ್ತೋ ನನಗಂತೂ. ಅಯ್ಯಯ್ಯಯ್ಯೋ ಅಮ್ಮ, ನನ್ನ ಗಂಡ ನನ್ನ ಬಿಟ್ಬಿಟ್ಟು ಹೊಂಟೋಗೋನೆ ಕಣಮ್ಮ. ನನ್ನ ಗಂಡ ಅಮ್ಮ, ಹೆಂಗನ ಮಾಡಿ ನನ್ನ ಗಂಡನ ವಾಪಸ್ ಕರ್ಕೊಬರ್ಬೇಕು. ಅಯ್ಯಯ್ಯೋ, ನನ್ನ ಗಂಡನ ಬಿಟ್ಟು ಹೊಂಟೋಗ್ಬಿಟ್ನೆ. ಅಯ್ಯಯ್ಯೋ, ಎಲೆಕ್ಷನ್ ಟೈಮಾಗಿದೆ ಎಲ್ಲ ಬೇಕಿತ್ತ ನನಗೆ. ಲೇ ಮಗಳೇ, ನಿನ್ನ ಕೈ ಮುಗಿತೀನಿ. ಓಸಿ ಸುಮ್ಮನೆ ಇದ್ಬಿಡು. ಎಲೆಕ್ಷನ್ ಮುಗಿಗಂಟ ಅದು ಏನೇನಾಯ್ತದೋ ಎಲ್ಲನೂ ಆಗೋಗ್ಬಿಟ್ಟು ಆಳು ಬಿದ್ದೋಗ್ಲಿ. ಸುಮ್ಮನೆ ಬಿಟ್ಬಿಡೆ. ಅಯ್ಯೋ, ನೀನು ಯಾಕೆ ಹಿಂಗೆ ಬಾಯ್ ಬಿಡ್ಕೊಂಡು ಎನ್ನೆಲ್ಲ ಮಾನ ಮರ್ಯಾದೆ ಕಳೆದಿದ್ಯಾ ಊರು ತುಂಬಾನು. ನಿನ್ನ ಮಗಳು ಮೊದಲು ಬುದ್ಧಿ ಹೇಳಕ್ಕ ನೀನು ಅಂತ ಹೇಳ್ಬಿಟ್ಟು ಊರು ಜನ ಎಲ್ಲ ಕ್ಯಾಕರ್ಸ್ತುಬಕ್ಕು ನುಗಿತಾವ್ರೆ. ಈಗ ಮತ್ತೆ ಇನ್ನೊಂದು ಏನಾರ ಮಾಡ್ಬಿಟ್ಟು ಮಾನ ಮರ್ಯಾದೆ ಕಳೆದ್ಬಿಟ್ಟಿಗ ನೀನು. ನೋಡೆ, ಸುಮ್ಕೇನೆ ಇಟ್ಟು ಬಿದ್ಬಿಡೆ. ಸುಮ್ಮನೆ ಇದ್ಬಿಡು ಮನೆನಾಗಿ. ಏನಾಯ್ತದೋ ಆಗಲಿ. ಅವನಲ್ಲ ಅಂದರೆ ಇನ್ನೊಬ್ಬ ಸಿಗ್ತಾನೆ. ಆದರೆ ಎಲೆಕ್ಷನ್ ಸಿಗಕ್ಕಿಲ್ಲ. ಅಯ್ಯೋ, ನೀನೆಂತ ತಾಯಿ? ಎಲೆಕ್ಷನ್ಗೋಸ್ಕರ ಮಗಳನ್ನೂ ಜೀವನೂ ಅಡೈಕ ಅಂತ ತಾಯಿ. ಅಯ್ಯೋ, ನನ್ನ ಗಂಡ ಹೊಂಟೋಗ್ಬಿಟ್ನೆ. ನಾನು ಬಿಟ್ಬಿಟ್ಟು ನನ್ನ ಜೊತೆನೇ ಇರ್ತೀನಿ. ಅವಳನ್ನ ಕಂಡ್ರೆ ರಾಧನ್ ಕಂಡ್ರೆ ನನಗೆ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈಗ ಹೋಗ್ಬಿಟ್ನೆ. ಯವ್ವಾಲೇ ಮಗಳೇ, ನೆನ್ನೆಲ್ಲ ಮಾನ ಮರ್ಯಾದೆ ಕಳೆದ್ರೆ ಸಾಕೆ. ಮಾನ ಮರ್ಯಾದೆ ಎಲ್ಲ 3 ಕಾಸ್ಗೆಲ್ಲ ಹರಾಜ್ ಹಾಕ್ಬಿಟ್ಟಿದ್ಯಾ. ಈಗ ಮತ್ತೆ ನೀನಿಯ ಮತ್ತೆ ನೀನು ಅದು ಇದು ಅಂತ ಹೇಳ್ಬಿಟ್ಟು ಊರಾಗೆಲ್ಲ ಮಾನ ಮರ್ಯಾದೆ ಕಳೆದ್ರೆ ನನಗೇನು ತಲೆ ಎತ್ಕೊಂಡು ತಿರ್ಗಾಡಕ್ಕಾಯ್ತದೀನಿ ಎಲೆಕ್ಷನ್ ಟೈಮಾಗೆ? ಅಯ್ಯೋ, ಪ್ರಚಾರ ಮಾಡಕ್ಕೆ ಬರ್ರಿ ಅಂದರೆ ನಮ್ಮ ಸಂಸಾರದ ವಿಚಾರ ಎಲ್ಲ ಅಂದರೆ ಊರು ತುಂಬ ಪ್ರಚಾರ ಮಾಡ್ತಾವ್ರಿ. ನನ್ನ ಗಂಡ ಹಿಂಗೆ, ನನ್ನ ಅತ್ತೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಯ್ಯೋ, ಯಾವ ದೇವ್ರ ತನಕನ ಹೋಗ್ಬಿಟ್ಟು ಒಂದು ನಿಂಬೆಣ್ಣನ ಮುಂತಿರ್ಸ್ಕೊಬಿಟ್ಟು ಬರಬೇಕು. ಇಲ್ಲ ಅಂತಂದರೆ ಇದು ನಂದೆಲ್ಲ ಸರಿ ಹೋಗಂಗೆ ಕಾಣೆ. ಅತ್ತೆ, ಸುಮ್ಕೆ ನನ್ನ ಬಿಡಿ, ನಾನು ನೋಡ್ಕೊತೀನಿ ಎಲ್ಲನೂ. ನಾನು ಪ್ರಚಾರ ಮಾಡ್ಬಿಟ್ಟು ಬರ್ತೀನಿ. ಯವ್ವ ಮಾತಾಯಿ, ಆಗಲೇ ಬೇಜಾನ್ ನನ್ನ ಬಗ್ಗೆ ಪ್ರಚಾರ ಮಾಡಿದೀಗಲ್ಲ. ನಮ್ಮ ಅತ್ತೆ 420 ನಮ್ಮ ಅತ್ತೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇದಕ್ಕಿನ್ನೂ ಬೇರೆ ಪ್ರಚಾರ ಬೇರೆ ಮಾಡ್ಬಿಟ್ಟು ಬರ್ತೀಯಾ? ಅಲ್ಲಿ ನನ್ನ ಮಗಳು ನೋಡ್ರೆ ಇನ್ನೆಲ್ಲ ಮಾನ ಮರ್ಯಾದೆ ಕಳಿತಾಳೋ ಅಂತ ಹೇಳ್ಬಿಟ್ಟು ನನಗೆ ತಲೆನೋವಾಗೈತೆ. ಇವಳು ಪ್ರಚಾರ ಮಾಡ್ತಾಳೆ ಅಂತ ಪ್ರಚಾರವ ಯಾಕೆ? ಒಂದಕ್ಕಿಂತ ಮನೆಗೆ CC ಕ್ಯಾಮ್ರಾ ಹಾಕ್ಸ್ಬಿಟ್ಟು ಊರಾಗೆಲ್ಲ ಪ್ರದರ್ಶನ ಮಾಡ್ಬಿಡು. ಹೌದಲ್ವಾ ಅತ್ತೆ? ನನಗೆ ಐಡಿಯಾನೇ ನೀ ಬರಲಿಲ್ಲ. ಅಯ್ಯೋ ಮನೆಯಾಳಿ, ಎಲ್ಲಿಂದ ಗಂಟು ಬಿದ್ಲ ಇವಳು ನಮ್ಗಂತೂ. ಅತ್ತೆ, ಬ್ಯಾರಲ್ ಮನೆಗೆ ಬೆಂಕಿ ಇಕ್ಕಕ್ಕೋದ್ರೆ ಮೊದಲು ನಮ್ಮ ಮನೆಗೆ ಏನಿಯ ಬೆಂಕಿ ಎತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಪಾಪ ಮರ್ತೋಗ್ಬಿಟ್ಟವ್ರಿ. ಏನು ಮಾಡೋಕ್ಕಾಗಿಲ್ಲ.
ಮಾಡಿದ್ದುಣ್ಣೋ ಮಾರಯ್ಯ ಅನುಭವಿಸ್ಲೇಬೇಕು. ಅಯ್ಯೋ ನನ್ನ ಚಿನ್ನ ಮುದ್ದು ರನ್ನ ಅಂತ ಹೇಳ್ತಿದ್ ನನ್ನ ಗಂಡ ಇವತ್ತು ನನ್ನೇನಿಯ ಬಿಟ್ಬಿಟ್ಟು ಇನ್ನೊಬ್ಳ ಜೊತೆ ಹೊಂಟೋಗ್ಬಿಟ್ನಲ್ಲಪ್ಪ. ನನ್ನಂತೂ ಬುಟ್ಟೆ ಇತ್ತಿರ್ಲಿಲ್ಲ. ಅಯ್ಯೋ ಚಿನ್ನ ಮುದ್ದು ಅಂತ ಹೇಳ್ಬಿಟ್ಟು ನನ್ನಿಂದೇನಿಯ ಬಿದ್ದಿರ್ತಿದ್ದ ಅಂತ ನನ್ನ ಮಗ ಇವಾಗ ಆಗ್ಲೇನಿಯ ನನ್ನ ಬ್ಯಾಡ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟವನಲ್ಲ ಅವಳ ಮನೆಗೆ. ಇನ್ನು ಅಂತ ನನ್ನ ಮಗ ಇರಬೇಡ. ಅವಳದು ಏನು ಮೋಡಿ ಮಾಡ್ತಾಳೋ ಏನು ಕತೆಯೋ. ಈಗ ಅವ್ರ ಮನೆಗೆ ಹೆಂಗೆ ಹೋಗ್ಲಿ ನಾನು ಹೋದ್ರೆ ನನಗೆ ಬಿಟ್ಕೋತಾರ. ಆಮೇಲೆ ನನ್ನ ಗಂಡಿನ ಬ್ಯಾಡ ಹೋಗು ಅಂತಂದ್ಬಿಟ್ರೆ ಮನ ಮರ್ಯಾದೆ ಹೋಗಕ್ಕಿಲ್ವಾ. ಅಯ್ಯಯ್ಯೋ ನನ್ನ ಸಂಸಾರ ಹಾಳಾಗೋಯ್ತೆ. ಎಲ್ಲ ನಮ್ಮ ಅಮ್ಮನಿಂದನೇ ಆಗಿದ್ದು. ನಮ್ಮ ಅಮ್ಮನೇ ಇಂಥ ಕೊಂತ್ರಿ ಕೆಲಸ ಮಾಡಿದ್ದು. ನಾನು ಹೆಂಗೋ ಮಾತಾಡ್ತೀನಿ ಅಂದಾಗೆಲ್ಲ ಬ್ಯಾಡ ಬ್ಯಾಡ ಎಲೆಕ್ಷನು ಅಂತ ಹೇಳ್ಬಿಟ್ಟು ನನ್ನ ಜೀವನನ ನಡು ಬೀದಿಗೆ ತಂದುಬಿಡುತ್ತೆ ನಮ್ಮಮ್ಮ. ನನ್ನೇ ನೆಟ್ಟಿಗೆ ನೋಡ್ಕೊಳಕ್ಕಿಲ್ಲ. ಇನ್ನು ಊರು ಜನ ನೀನು ಹೆಂಗೆ ನೋಡ್ಕೊತದ ನಮ್ಮಮ್ಮ. ಲೇ ಹಿಂಗೆಲ್ಲ ನೀನು ಬಾಯ್ ಬಡ್ಕೊಂಡ್ರೆ ಊರು ಜನ ಓಟ್ ಹಾಕ್ತಾರೇನೆ. ಸುಮ್ಕಿರೇ ಹಾಳಾಗೋಗ್ಲಿ ಸುಮ್ಕಿರು. ಆ ಎಲೆಕ್ಷನ್ ಕಟ್ಕೊಂಡು ನನಗೇನಾಗಬೇಕು. ಗೆದ್ಬಿಟ್ಟು ನೀನು ಬೀಗದ ಅಷ್ಟಾಗೆ ಐತೆ. ಇಲ್ಲಿ ನನ್ನ ಕತೆ ನನಗಾಗೈತೆ. ಅವ್ರ ಮನೆಗೆ ಹೋಗಿ ನನ್ನ ಗಂಡು ಹೆಂಗೆ ಕರ್ಕೊಂಬಿಟ್ಟು ಬರಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀನು ನೋಡಿದ್ರೆ ಹಿಂಗೆಲ್ಲ ನನಗೆ ಮಾಡ್ತಾ ಇದ್ದೀಗ ನೀನು. ಸುಮ್ಕಿರಮ್ಮ ನೀನು. ನನ್ನ ಕಷ್ಟ ನನಗೆ. ನಾನು ಹೊಟ್ಟೆ ಉರಿ ನನಗೆ. ಯಾರಿಗೆ ಹೇಳ್ಕೊಳ್ಳಿ ನಾನು ಹೊಟ್ಟೆ ಉರಿಯಾ. ನನ್ನ ತಲೆ ಕೆಟ್ಟು ಕೆರಡ್ದ್ಬಿಟ್ಟೈತೆ ನಂಗಂತೂ. ನೀನು ನೋಡಿ ಹೆಂಗೆ ಮಾತಾಡ್ತೀಗ. ಸುಮ್ಕಿರು. ಎಲೆಕ್ಷನ್ ಮುಗಿಲಿ ಸುಮ್ಕಿರೇ. ಎಲೆಕ್ಷನ್ ಮುಗಿದ್ಮೇಲೆ ನಾನೇ ಕರ್ಕೊಂಬಿಟ್ಟು ಬಂದು ನಿನ್ನ ಗಂಡು ನಿಂತು ಹಾಕ್ಬಿಡ್ತೀನಿ ಹೆಂಗನ ಮಾಡ್ಬಿಟ್ಟು. ಈಗ ಎಲೆಕ್ಷನ್ ಮುಗಿಯೋ ಗಂಟ ಹೊಸಿ ಬಾಯಿ ಮುಚ್ಕೊಂಡಿರೆ. ಜನ ಎಲ್ಲ ಅಯ್ಯೋ ಇದೇನಿದು ಎಲ್ಲನೂ ಹಿಂಗೆ ಪ್ರದರ್ಶನ ಮಾಡ್ತಾವ್ರಲ್ಲ ಇವ್ರ ಮನೆ ಇಸಿ ಎಲ್ಲನೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಊರವರೆಲ್ಲ ಮಾತಾಡ್ಕೊತಾವ್ರೆ. ಏನಪ್ಪ ಹಿಂಗೆ ಪ್ರದರ್ಶನ ಮಾಡ್ತಾವ್ರಲ್ಲ ಅಂತ ಹೇಳ್ಬಿಟ್ಟು. ಈಗ ನೀನು ಇನ್ನೂ ಹಿಂಗೆ ಮನೆ ಬಗ್ಗೆ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಕಣಮ್ಮಿ ಆಗಕ್ಕಿಲ್ಲ ನೋಡು. ಒಂದು 4 ದಿನ ಸುಮ್ಕಿರ ಅಷ್ಟೇ. ನೀನಿಯ ಮಗಳು ಬಾಳನ್ನು ಹಾಳು ಮಾಡಕ್ಕೆ ಹೊಂಟಿರುವ ಭದ್ರಮ್ಮ. ಎಡ್ಲೈನಾಗ ಹಾಕ್ಸ್ಕೊಡ್ತೀನಿ. ಸುಮ್ಕಿದ್ಬಿಡು. ಹಾಳು ಬಿದ್ದೋಗ್ಲಿ. ಮೊದಲು ಉಣ್ಣ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕಲ್ಲ ನಾನು. ಒತ್ತಿ ಈಚೆ ಕಡೆಗೆ ಹಾಕಿದ್ರೆ ಎಲೆಕ್ಷನ್ನಾಗ ಗೆಲ್ತೀನಿ. ಇಲ್ಲ ಅಂತಂದರೆ ಗೆಲ್ಲದೇ ಇಲ್ಲ ನಾನು ಅಷ್ಟೇ. ಏನು ಮಾಡಲಿ. ಇವಳಿಂದ ನನಗೆ ನೆಮ್ಮದಿ ಇಲ್ಲ. ಇವಳೇ ಅರ್ಧ ನನ್ನ ಮಾನ ಮರ್ಯಾದೆ ಎಲ್ಲ ಕಳೀತಿರೋದು ಅಂತಂದರೆ. ಈ ಕಿತ ಏನೋ ನನ್ನ ಮರ್ಯಾದೆ ಕಳೆದ್ಲು ಅಂದರೆ ಒದ್ದು ಈಚೆ ಕಡೆಗೆ ಹಾಕ್ಬಿಡ್ತೀನಿ. ಸಾಕಾಗ್ಬಿಟ್ಟೈತೆ ರೀ. 1 ಲಕ್ಷ ರೂಪಾಯಿ ಸಾಲನ ನೀವು ಏನಕ್ಕೆ ಮಾಡಿದ್ರಿ ಅಂತ ಅಯ್ಯಪ್ಪ ಮಂತಕ್ಕೆಲ್ಲನೇ ಹುಡಿಕೊಂಬಿಟ್ಟು ಬಂದವನೇ ಗೊತ್ತಾ. ನಾನು ಹೆಂಗೋ ಹೇಳ್ಬಿಟ್ಟು ಕಳಿಸ್ದೆ. ಸರಿ ಆಯಿತು ಲಕ್ಷನ ಕೊಡ್ತೀನಿ ಬಿಡಿ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ಬಿಟ್ಟು ಹೆಂಗೋ ಸಮಾಧಾನ ಮಾಡ್ಬಿಟ್ಟು ಕಳಿಸಿದ್ದೀನಿ ರೀ. ಹೆಂಗ್ರಿ ಇದೆಲ್ಲ ಏನಕ್ಕೆ ರೀ ಸಾಲ ಮಾಡ್ಕೊಳ್ರಿ ಅಷ್ಟೊಂದು. ಅಲ್ಲಿ ಕಷ್ಟ ಇತ್ತಾ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗಲಿಲ್ಲ ನನಗಂತೂ. ಏನಾಯ್ತು ರೀ ಅದು 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 ಏನಕ್ಕೆ ಅಂತಂದರೆ ನಂದಕ್ಕೆ ಅವ್ರ ಮನೆಯಾಗೆ ನನ್ನ ಖರ್ಚಿಗೆ ಏನಕ್ಕೂ 10 ಪೈಸನೂ ಕಾಸು ಕೊಡ್ತಿರಲಿಲ್ಲ ನನ್ನ ಖರ್ಚಿಗೆ ಅಂತ ಹೇಳ್ಬಿಟ್ಟು. 10 ಪೈಸೆ 1 ಪೈಸೆ ಏನೂ ಕೊಡ್ತಾ ಇರಲಿಲ್ಲ. ಏನು ಮಾಡಬೇಕಿತ್ತು ಹೇಳಿ. ನನಗೂ ಕಷ್ಟ ಇತ್ತು, ನನಗೂ ಖರ್ಚಿತ್ತು. ಅದಕ್ಕೆ ಸಣ್ಣ ಪುಟ್ಟ ಅದು ಇದು ಖರ್ಚಿಗೆ ಅಂತ ಹೇಳ್ಬಿಟ್ಟು ನಾನು 1 ಲಕ್ಷ ಸಾಲ ಮಾಡ್ಕೊಬಿಟ್ಟಿದ್ದೀನಿ ನೋಡು. ಆವಾಗ ಇವಾಗ ಅಂತ ಇಸ್ಕೊಬಿಟ್ಟು 1 ಲಕ್ಷ ಆಗೋಯ್ತು ಸಾಲ. ಛೇ, ನನ್ನ ಬಗ್ಗೆ ಎಲ್ಲನೂ ನೀವೆಲ್ಲ ಬೇಜಾರು ಮಾಡ್ಕೊಂಡಿದ್ದೀರಲ್ವಾ. ಎಲ್ಲ ಸಾಲ ಎಲ್ಲ ಮಾಡ್ಬಿಟ್ಟವ್ರಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀನು ಬೇಜಾರು ಮಾಡ್ಕೊಂಡಿದ್ದೀಯಾ. ಹೆಚ್ಚೆ ಬೇಜಾರೇನು ಇಲ್ಲ ರೀ. ಬೇಜಾರು ಯಾಕೆ. ನೀವು ಸದ್ಯ ನನ್ನ ಜೊತೆಗೆ ಬಂದಿದ್ದೀರಲ್ಲ ಅಷ್ಟೇನೇ ಸಾಕು. ಬೇಜಾರು ಯಾಕೆ. ಆ 1 ಲಕ್ಷ ರೂಪಾಯಿನ ಹೆಂಗಾರ ಮಾಡ್ಬಿಟ್ಟು ತೀರ್ಸೋಣ ಸುಮ್ಮನಿರಿ. ನಾನು ಅಡ್ಜಸ್ಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆಗ್ತಾನೆ ಇಲ್ಲ. ನನ್ನ ಹತ್ರ ಕಾಸು ಇತ್ತು ರೀ. ನನ್ನ ಅಕೌಂಟಾಗೇನೇ ಇತ್ತು 1-1.5 ಲಕ್ಷ ತನಕ ಮೇಲೆ ಇತ್ತು. ಆದರೆ ಬುದ್ಧಿ ಏನೋ ಬಿಸ್ನೆಸ್ಗೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಅವಳೇನೇನಿಯ ಇಸ್ಕೊಬಿಟ್ಲು. ಕೊಡು ಅಂತ ಹೇಳ್ಬಿಟ್ಟು. ಅವಳಿಗೇನು ಕೊಡೋಕೆ ಹೋಗಿದ್ದೆ. ಅವಳಿಗೇನು ಕೊಡ್ತೀಯಾ. 10 ಪೈಸೆನೂ ಕೊಡಬಾರ್ದು ಅವಳು ನೀನು. ಅವಳು ಮನೆಯಾಳಿ ಸರಿ ಇಲ್ಲ ಅವಳು. ಆದಷ್ಟು ಅವಳಿಂದ ದೂರ ಇದ್ದು ಬಿಡು. ಅವಳು ಎಂಥ ಮನೆಯಾಳಿ ನೋಡು. ಇಷ್ಟು ನೀಟಾಗಿ ನಿನ್ನ ಹತ್ರ ಕಾಸು ಗೀಸು ಎಲ್ಲನೂ ಕಿತ್ಕೊಂಡ್ಬಿಡ್ತಾಳೆ ಅವಳು ಮನೆಯಾಳಿ. ಅವಳಂತೂ ಬಿಟ್ಕೊಂತವಳೆ ಅಂತ ಹೇಳ್ತಾರಲ್ಲ ಹಂಗೆ ಎಷ್ಟು ನೀಟಾಗಿ ಎಲ್ಲನೂ ಕಿತ್ಕೊಂಡ್ಬಿಟ್ಲು ನೋಡ್ದ. ಅದಕ್ಕೆ ನೀನು ಯಾವಳು ಕಂಡ್ರೆ ನನಗೆ ಹಾಕಿಲ್ಲ. ಮೊಯ್ಯೆಲ್ಲ ಉರ್ದು ಹೋಗ್ಬಿಡ್ತದೆ ನನಗಂತ ಅವಳನ್ನು ಕಂಡ್ರೆ ನೀನಿಯ. ಥೂ ಅವಳು ಮಕ್ಕ ಮುಚ್ಚ. ನೋಡು ನೀನು ಆದಷ್ಟು ಅವಳಿಂದ ದೂರ ಇದ್ದು ಬಿಡು. ಸರಿ ಇಲ್ಲ ಪದ್ದಿ. ಏನೇನೋ ಹೇಳ್ಕೊಟ್ಬಿಟ್ಟು ನನಗೂ ನಿನಗೂ ತಂದಾಕ್ಬಿಡ್ತಾಳೆ ಅಷ್ಟೇ ನೀ ಮುದ್ಯಕ್ಕೆ. ಅವಳಿಗೆ ಗಂಡ ಹೆಂಡ್ರುಗಳು ಯಾರು ಚೆನ್ನಾಗಿರೋದೂ ಇಷ್ಟ ಇಲ್ಲ. ಈಗ ನೋಡು ನಮ್ಮ ಅಣ್ಣನೂ ಓಡ್ ಕಳಿಸಿಲ್ವಾ. ಹಂಗೇನೇನಿಯ. ಇವಾಗ ನೋಡು ಪ್ರೇಮತ್ಗೆ ಎಲ್ಲನೂ ಎಲ್ಲೋ ಬಿದ್ದಿಲ್ವಾ. ಹಂಗೇನೇ ಕತೆ ಆಗೋಗ್ಬಿಡ್ತದೆ. ಹಂಗಲ್ಲ ರೀ. ನಮ್ಮ ಬಿಸ್ನೆಸ್ಗೆ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಸಹಾಯ ಮಾಡಿದ್ದೆಲ್ಲನೂ ಪೊದ್ದುನೇನಿ ಅಲ್ವಾ. ಹಂಗೆಲ್ಲ ಬಿಟ್ಕೊಡಕ್ಕಾಯ್ತದ ಹೇಳು. ಬಿಟ್ಕೊಡಕ್ಕಾಗಲ್ಲ ಅಂತನೇ ನಾನು ಇಟ್ಕೊಂಡಿರೋದು. ಭಾಳ ಒಳ್ಳೆಯಳು ರೀ. ಕಷ್ಟಗಿಷ್ಟ ಅಂತಂದರೆ ಎಲ್ಲ ಸಹಾಯನೂ ಎಲ್ಲನೂ ಮಾಡ್ತಾಳೆ. ಅದಕ್ಕೇನೆ ನನಗೂ ಸಹಾಯ ಆಯ್ತದೆ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ಸ್ಕೊಂಡಿದ್ದೀನಿ. ಅವಳಿಂದ ಏನು ತೊಂದರೆ ಆಗೋಕ್ಕಿಲ್ಲ ಸುಮ್ಕಿರ್ರಿ. ಅವಳಿಗೂ ಏನಕ್ಕೂ ಬೇಕಾಗಿರ್ತದೆ ಕಾಸು. ಅದಕ್ಕೆ ಇಸ್ಕೊಂಡಿರ್ತಾಳೆ. ಅವಳು ಸಣ್ಣ ಪುಟ್ಟ ಬಿಸ್ನೆಸ್ಗಳು ಅವು ಇವು ಮಾಡ್ತಾನೆ ಇರ್ತಾಳೆ. ಮಾಡಿದಂಗೆ ಇರ್ತಾಳೆ ಅನ್ಕೊಂಡ್ರೆ ಯಾವಾಗೂ ಮಾಡ್ತಾನೆ ಇರೋದೇನೇ ಕೆಲಸ ಅವಳಿಗೆ. ಆದ್ರೂ ಅವಳ ಜೊತೆ ಇರೋದು ನನಗಂತೂ ಇಷ್ಟ ಇಲ್ಲ. ಸರಿನಾ. ಈಗಲೇ ಹೇಳಿದ್ದೀನಿ. ಸರಿ ಬಿಡಿ ಆಯಿತು. ನೋಡಿ ನೀವು ಅಷ್ಟೇ ಏನಿಯ ಮತ್ತೆ ಅವಳು ಬಂದು ಕರೆದ್ಲು ನೇತ್ರ ಅಂತ ಹೇಳ್ಬಿಟ್ಟು ನೇತ್ರನ ಜೊತೆ ಓಡ್ಗಿಡು ಹೋಗ್ಬಿಟ್ಟಿರ ಆಮೇಕಿಂದ. ಈಗಲೇ ಹೇಳಿದ್ದೀನಿ. ನಿಮ್ಮನ್ನು ಭಾಳ ನಂಬ್ಕೊಂಡಿದ್ದೀನಿ ನಾನಂತೂ. ನೀವಂದ್ರೆ ನನಗೆ ಭಾಳ ಇಷ್ಟ. ಸುಮ್ಕೇನಿ ಆಮೇಲೆ ಸುಮ್ಕೇನಿಯ ಓಡ್ಗಿಡು ಹೊಂಟೋಗ್ಬಿಟ್ಟಿರ ಅವಳ ಹಿಂದೆ. ನಾನು ಯಾಕೆ ಓಡೋಗ್ಲಿ. ನನಗೇನು ತಲೆಗಿಲೆ ಕೆಡ್ಬಿಟ್ಟೈತೆ ಓಡೋಗಕ್ಕೆ.
ಹಾಂ ಅಯ್ಯೋ ಸುಮ್ಮನಿರು, ನನಗೆ ಓಡಾಗ ಅಂತ ಅವಶ್ಯಕತೆ ಏನೈತಿ. ಸರಿ ಸರಿ ನೀನು ಮಂತಕ್ಕೆ ಹೋಗು, ನನಗೆ ಓಸಿ ಕೆಲಸ ಐತೆ, ಮುಗಿಸ್ಕೊಂಬಿಟ್ಟು ಬರ್ತೀನಿ. ಹಿಂಗೆ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಒತ್ತು ಕುಂತ್ಕೋಬೇಕಾಯ್ತದೆ. ಅದೇನೋ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತಂದಲ್ಲ, ಬಿಸ್ನೆಸ್ ಮಾಡಿ ಆ ಪೊದ್ದಿ ಕೊಟ್ಟಿದ್ದಿಲ್ಲ ಸಾಲ, ಅದನ್ನೆಲ್ಲ ವಾಪಸ್ ಇಸ್ಕೊಂಡು ಇನ್ಮೇಲೆ ಎಲ್ಲ ವ್ಯವಹಾರವೇ ನಾನೇ ನೋಡ್ಕೊತೀನಿ. ನಿಂಗೇನು ಅಷ್ಟೊಂದು ಗೊತ್ತಾಗಕ್ಕಿಲ್ಲ, ಸರಿನಾ? ನೀನು ಹೋಗು ಸುಮ್ಕಿನೇನೆ. ಸರಿ ರೀ ಆಯಿತು. ಯಪ್ಪ ತೊಲಗುದ್ಲತ್ತಾಗೆ ಸುಮ್ಮನೆ ತಲೆ ತಿಂತಿರ್ತಾರೆ ಸುಮ್ಮನೆ. ಅದೇನಿದು ಅದೇನು ಕತೆ, ನನಗಂತೂ ಮೆದುಳಿಗೆ ಕೈ ಹಾಕ್ಬಿಡ್ತಾರೆ. ನನಗಂತೂ ಮೆದುಳೆಲ್ಲ ಹಿಚ್ಕಿ 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 ಅಪ್ಪಚ್ಚಿ ಅದಂಗೆ ಆಗೋಗ್ಬಿಡ್ತದೆ. ಹಾಂ ಸುಮ್ಮನೆ ಇರೋಕ್ಕಿಲ್ಲ. ರೀ 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 ಅಂತ ಹೇಳ್ಬಿಟ್ಟು ನನಗೆ ಯಾರು ಸಾವಾಸನೂ ಬೇಡ, ಎತ್ತನ ಹೋಗ್ಬಿಡೋಣ ಅಂತ ಅನ್ಸ್ಬಿಟ್ಟೈತೆ ನಂಗಂತೂ ನೋಡ್ವೆ. ಅಣ್ಣ ನಮಸ್ಕಾರ. ನಿನ್ನ ಇಡೀ ಊರಾಗಿರೋರೆಲ್ಲನೂ ನಂಬಿಡ್ಬೋದು ನಿನ್ನ, ಆದರೆ ನಾನು ಮಾತ್ರ ನಿನ್ನ ನಂಬಕ್ಕಿಲ್ಲ. ಯಾಕೆಂದರೆ ನೀನೇನು ಅಂತ ಹೇಳ್ಬಿಟ್ಟು ನನಗೆ ಭಾಳ ಚೆನ್ನಾಗಿ ಗೊತ್ತು. ನೀನು ಅವಳನ್ನ ಯಾಮರ್ಸ್ಬೋದು ರಾಧನ್ನ, ಆದರೆ ನನ್ನ ಯಾಮರ್ಸಕ್ಕಾಗದೇನೇ ಇಲ್ಲ. ನನಗೆ ಗೊತ್ತಿತ್ತು ನೀನು ಸಾಲ ಮಾಡಿದ್ಯಾ, ನೀನು ಸಾಲ ಮಾಡಿರೋರು ಮಂತ ಕುಡಿಕೊಂಬಿಟ್ಟು ಬರ್ತಾರೆ. ಮಂತ ಕುಡಿಕೊಂಬಿಟ್ಟು ಬಂದರೆ ಇನ್ನೇನು ಮಾಡೋಕ್ಕಾಯ್ತದೆ? ನೀನು ಹೆಂಡತಿ ಸಾಲನ ಕಟ್ಕೊಡ್ತಾಳೆ ಅಂತ ಗೊತ್ತಿದ್ದೆ ನನಗೆ. ನಾನು ಬೇಕಂತ ಅವಳ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊಂಡು ನಾನು ಮಡಿಕೊಂಡಿದ್ದು. ಲೇ ಪುದ್ದಿ, ನೀನು ಎಂತೋಳು ಅಂತ ಹೇಳ್ಬಿಟ್ಟು ನನಗೆ ಭಾಳ ಚೆನ್ನಾಗಿ ಗೊತ್ತು. ಸುಮ್ಕಿರು. ಯಾಕೋ ಇವಾಗ ಬಂದು ಮನೆಗೆ ಸೇರ್ಕೊಂಡಿದ್ದೀನಿ, ನಿನಗೆ ಸಹಿಸಕ್ಕಾಯ್ತಿಲ್ಲ. ನಿನಗೆ ನಾನು ಹೆಂಡತಿ ಚೆನ್ನಾಗಿರ್ತೀವಲ್ಲ, ನಿಂಗೆ ಸಹಿಸಕ್ಕಾಯ್ತಿಲ್ಲ. ಹೆಂಗನ ಮಾಡ್ಬಿಟ್ಟು ನಮ್ಮನ್ನ ಬಿಟ್ಟು ಕಳಿಸ್ಬಿಡ್ಬೇಕು, ಅದೇ ನಿನ್ನ ಉದ್ದೇಶ ಅಲ್ವಾ? ನೀನು ಒಳ್ಳೆಯವನಾಗಿದ್ರೆ ನಾನು ಯಾಕೆ ಬಿಟ್ಟು ಕಳಿಸ್ತಾ ಇದ್ದೆ? ನನಗೇನು ತಲೆ ಕೆಟ್ಬಿಟ್ಟೈತೆ ಬಿಟ್ಬಿಟ್ಟು ಕಳ್ಸೋಕ್ಕೆ? ಬುಟ್ಗಿಟ್ಟೆಲ್ಲ ಕಳಿಸ್ತಿರ್ಲಿಲ್ಲ. ನೀನು ಎಂಥವನು, ನೀನು ಬದಲಾಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಭಾಳ ಚೆನ್ನಾಗಿ ಗೊತ್ತು. ನೀನು ಹೆಂಡತಿ ನಂಬೋದು, ನಾನಲ್ಲ ನಂಬಕ್ಕೆ. ಅಮ್ಮ ತಾಯಿ, ನಿನಗೆ ಏನು ಬೇಕೋ ಅದು ನೀನು ಮಾಡ್ಕ, ನನಗೇನು ಬೇಕೋ ಅದನ್ನು ನಾನು ಮಾಡ್ಕೊತೀನಿ. ದಯವಿಟ್ಟು ನನ್ನ ತಂಟೆಗೆ ಮಾತ್ರ ಬರಬೇಡ ನೀನಂತೂ. ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡು, ನನಗೂ ಸಾಕಾಗೋಗ್ಬಿಟ್ಟೈತೆ. ನಾಳೆ ನಿಮ್ಮ ತಂಟೆಗೆ ಬರಬೇಡ. ನೀವು ನಮ್ಮ ತಂಟೆಗೆ ಬರಲಿಲ್ಲ ಅಂದರೆ ಭಾಳ ಒಳ್ಳೆಯದು. ನಾಟಕ ಗಿಟ್ಕ ಆಡ್ಕೊಂಡು. ಈ ರಾಧ ಎಲ್ಲೋದ್ಲು? ಅಲ್ಲಿ ನಡ್ಕೊಂಡು ಹೋಗ್ತಿದ್ದಂಗೆ ಅವಳೆ. ನನ್ನ ತಮ್ಮ ಇವಳನ್ನ ಅದು ಹೆಂಗೆ ಸಹಿಸ್ಕೊಂಡವನೋ ಏನೋ ನನಗಂತೂ ಗೊತ್ತಿಲ್ಲ. ಅದು ಹೆಂಗೆ ಸಹಿಸ್ಕೊಂಡಿರ್ಬೋದು? ಹಿಂಗೆಲ್ಲ ನಾಯಿ ಹೇಳ್ದಂಗೆ ಟಾರ್ಚರ್ ಕೊಡ್ತಾಳಲ್ಲ. ಥೂ.